ಏಪ್ರಿಲ್ 3ರಂದು ತೆರೆ ಕಾಣ್ತಾ ಇರುವಂತಹ ಪ್ರೇಮಿ ಸಿನಿಮಾದ ನಟ ನನ್ನೊಟ್ಟಿಗಿದ್ದಾರೆ. ಅದ್ವಿಕ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ ಎಲ್ರು ಹೇಳ್ತಾರೆ 2 ದೋಣಿ ಮೇಲೆ ಕಾಲಿಡಬೇಡಿ ಅಂತ ಹೇಳಿ. ಆದ್ರೆ ಈ ಚಿತ್ರದಲ್ಲಿ ಇವ್ರು ಇಬ್ರು ಹುಡುಗಿರನ್ನ ಮದ್ವೆ ಆಗೋಕ್ ಹೊರಟಿದ್ದಾರೆ. ಹಾಗಾದ್ರೆ ಯಾರಿಗ್ ತಾಳಿ ಕಟ್ತಾರೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ರಿಗೂ ಇರುವಂತದ್ದು. ಹಾಗಾದ್ರೆ ಯಾರಿಗ್ ತಾಳಿ ಕಟ್ತೀರಾ? ಮೇಡಮ್ ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಗೊತ್ತಾಗತ್ತೆ ಯಾರಿಗೆ ತಾಳಿ ಕಟ್ತಾ ಇದೀನಿ ಅಂತ. ಸೊ ಆಬ್ವಿಯಸ್ಲಿ ಕಟ್ತಾ ಇದೀನಿ. ಓಕೆ. ಯಾರಿಗೆ ಅಂತ ನನಗೂ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡು ಕಟ್ಟಿದ್ದೀನಿ. 3ನೇ ತಾರೀಕು ಥಿಯೇಟ್ರಲ್ಲೇ ನೋಡೋಣ ಅಂತ. ಇದು ಮೊದಲನೇ ಮೊದಲನೇ ಸಲನ ತಾವು ತಾಳಿ ಕಟ್ತಿರೋದು ಸಿನಿಮಾದಲ್ಲಿ. ನಿಮ್ಮ ಹೌದು ಹೌದು ಸಿನಿಮಾದಲ್ಲಿ. ಹೌದು. ಪ್ರೇಮಿ ಸಿನಿಮಾ. ಸೊ ಈ ಪ್ರೇಮಿ ಸಿನಿಮಾ ಅಂದ ತಕ್ಷಣ ನಿಮಗೇನ್ ಅನ್ಸುತ್ತೆ? ಯಾಕ್ ಜನ ಬಂದು ಪ್ರೇಮಿ ಸಿನಿಮಾವನ್ನ ನೋಡ್ಬೇಕು? ಪ್ರೇಮಿ ಸಿನಿಮಾ ಏನಕ್ಕೆ ನೋಡಬೇಕು ಅಂದ್ರೆ ಒಬ್ರು ಮೊದಲನೇದಾಗಿ ಒಬ್ಬ ಹೊಸ ಪ್ರತಿಭೆ ಬರ್ತಾ ಇರೋದು. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಸುಮಾರು ಜನ ಹೀರೋಸ್ಗಳು ಬರ್ತಾ ಇದ್ದಾರೆ. ನಮ್ಮ ಕನ್ನಡದೊಳಗೆ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ. ಸೊ ಇವಾಗ ನಾವು ಬರ್ತಾ ಇದೀವಿ ಮೊದಲನೇದಾಗಿ. ಸೊ ಅದೊಂದು ಕಾರಣ. ಎರಡನೇದಾಗಿ ಈ ಎಲ್ಲರ ಲೈಫಲ್ಲೂ ಒಬ್ಬ ಪ್ರೇಮಿ ಅಂತ ಒಬ್ಬನು ಇರ್ತಾನೆ. ಅವನ ಮನಸ್ಸಲ್ಲಿ ಯಾರನ್ನಾದ್ರೂ ಒಬ್ರನ್ನ ಇಷ್ಟಪಟ್ಟೇ ಪಡ್ತಾನೆ. ಒಂದು ಅಫೆಕ್ಷನ್ನು, ಒಂದು ಲವ್ ಏನಾದರೂ ಒಂದು ಇರತ್ತೆ. ಆ ಪ್ರೀತಿ ಅವನಿಗೆ ಸಿಗತ್ತಾ? ಸಿಗಲ್ವಾ? ಸುಮಾರು ಜನಕ್ಕೆ ಸಿಗತ್ತೆ, ಸುಮಾರು ಜನಕ್ಕೆ ಸಿಗಲ್ಲ. ಸೊ ಅದನ್ನ ನೋಡಬೇಕು ಅನ್ನೋದಕ್ಕೆ ಬರಬೇಕು. ಇದರಲ್ಲಿ ನಿಮ್ಗೆ ಪ್ರೀತಿ ಸಿಕ್ಕಿದ್ಯಾ? ಅದೇ 3ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ ಮೇಡಮ್. ಪ್ರೀತಿ ಸಿಗತ್ತೋ ಇಲ್ವೋ ಅಂತ ನೋಡೋದಕ್ಕೆ. ಸೊ ಅದನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ. ಈ ಪ್ರೇಮಿ ಸಿನಿಮಾ ನಿಮ್ಗೆ ಹೇಗೆ ಒಲ್ದು ಬಂದಿರೋದು ಸರ್? ಈ ಪ್ರೇಮಿ ಸಿನಿಮಾ ಅನ್ನೋದು ಅದೇ ನಮ್ಮ ತಂದೆ ತಾಯಿ ಆಶೀರ್ವಾದ. ಮತ್ತು ಇಷ್ಟು ವರ್ಷದಿಂದ ನಾನು ಆಸೆ ಪಟ್ಕೊಂಡು ಬಂದಿರೋಂಥದ್ರಲ್ಲಿ ದೇವರೇನೋ ಒಂದು ಕರುಣಿಸಿದ್ದಾನೆ. ಪ್ರೇಮಿ ಅನ್ನೋ ಟೈಟಲ್ ಆಗಲಿ, ಆಮೇಲೆ ಒಳ್ಳೆ ಡೈರೆಕ್ಟ್ರ್ ಸಿಕ್ಕಿದ್ದಾರೆ, ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಅದರಿಂದ ಪ್ರೇಮಿ ಬರ್ತಾ ಇದೆ. ಇದು ತಮ್ಮ ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಈಗ ಒಂದು ಕತೆ ನಿಮ್ಮನ್ನ ಹುಡುಕಿಕೊಂಡು ಬಂದಾಗ, ಆ ಕತೆ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಯಾಕೆ ನಾನು ಈ ಕತೆಗೆ ಒಪ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು? ಮೊದಲನೇದಾಗಿ ಈ ಕತೆ ಬರೆದಿದ್ದು ನಮ್ಮ ತಾಯಿ. ಸೊ ಒಬ್ಬ ತಾಯಿ ಕತೆ ಕೊಡ್ತಿದಾರೆ ಅಂದರೆ ಮಗನಿಗೋಸ್ಕರ 100% ಅದು ಚೆನ್ನಾಗಿದ್ದೇ ಇರುತ್ತೆ. ಮಗನಿಗೆ ಅದು ಏಳಿಗೆ ಬಂದೇ ಬರುತ್ತೆ. ಸೊ ಅದಕ್ಕೊಂದು ನಾನು ನಮ್ಮ ತಾಯಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸೊ ಅವ್ರ ಕತೆ ಕೊಟ್ಟಾಗ ನಾನು ಇದು ಮಾಡಿದೆ. ಆಮೇಲೆ ಅದನ್ನು ಡೈರೆಕ್ಟರ್ ಸರು ಅದನ್ನು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ತೊಗೊಂಬಂದಿದ್ದಾರೆ. ಹಂಗಾಗ್ಬಿಟ್ಟು ಪ್ರೇಮಿ ಅದನ್ನು ಒಪ್ಕೊಳ್ಳೇಬೇಕಾಯ್ತು. ಈ ಪಾತ್ರನ ಯಾರೇ ಆಗಲಿ ಒಪ್ಕೊಂಡೇ ಒಪ್ಕೊತಾರೆ. ಏನಕ್ಕೆ ಅಂದರೆ ಇದು ಫಸ್ಟು ಇದನ್ನ ಪಾತ್ರ ಡಿಸೈಡ್ ಮಾಡಿದಾಗ ಡೈರೆಕ್ಟರ್ ಸರ್ ನಮ್ದೆಲ್ಲ ಆ್ಯಕ್ಟಿಂಗ್ ನೋಡ್ಬಿಟ್ಟು ಒಂದು ವರ್ಕ್‌ಶಾಪ್ ಟೈಮಲ್ಲಿ ಏನು ಮಾಡಿದ್ರು, ನಿತಿನ್ ಈ ಪಾತ್ರ ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಸರ್ ಮಾಡ್ತೀನಿ, ಬಟ್ ಇದೇನೋ ಒಂದು ಸ್ವಲ್ಪ ಫ್ಲ್ಯಾಟ್ ಆಗತ್ತಾ ಹೆಂಗೆ ನಂಗೆ ಭಯ ಕಾಡ್ತಾ ಇದೆ. ಮೊದಲನೇ ಸಿನಿಮಾ ಯಾವುದೇ ರೀತಿ ಆಡಂಬರ ಇಲ್ದೇನೆ. ಆವಾಗ ಸರ್ ಹೇಳಿದ್ದೇನು ಅಂದರೆ, ಇಲ್ಲ, ಯಾವಾಗಲೂ ಒಬ್ಬ ಕಲಾವಿದನ ಆದವನು ಒಂದು ಪಾತ್ರಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ನೀವು ಅಂದ್ಕೊಂಡಿದ್ದೀರಾ ಇದು ಇವತ್ತು ಹಿಂಗಿದೆ ಅಂತ. ನೀವು ಮಾಡ್ತಾ ಮಾಡ್ತಾ ಆ ಪಾತ್ರ ನಿಮಗೆ ಲೈಕ್ ಆಗತ್ತೆ. ಸೊ ನಾನು ಆವಾಗ ಸ್ವಲ್ಪ ಭಯ ಪಟ್ಟಿದ್ದೆ ನಿಜ. ಆದರೆ ಬರ್ತಾ ಬರ್ತಾ ಆ ಪಾತ್ರ ಮಾಡುವಾಗ ನನ್ನಲ್ಲೇ ಆದಂಥ ಒಂದು ಹೊಸ ಬದಲಾವಣೆ ಕಾಣ್ತು. ಆ ಪಾತ್ರ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಸಿನಿಮಾ ಕಂಪ್ಲೀಟ್ ಆದಾಗ ಅನ್ನಿಸ್ತು, ಈ ಥರ ಪಾತ್ರ ಸಿಗೋದು ತುಂಬ ಕಡಿಮೆ. ಬೇಕಾದ್ರೆ ಇವಾಗ ಓವರ್ ಆ್ಯಕ್ಟಿಂಗು, ಇನ್ನೊಂದು ಮತ್ತೊಂದು ಜಾಲಿಯಾಗಿ ಎಷ್ಟು ಜನ ಬೇಕಾದರೂ ಮಾಡ್ಬೋದು. ಬಟ್ ಈ ಥರ ಪಾತ್ರ ಸಿಕ್ಕಿ ಮಾಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾಗೆ ಅದು ಒಂದು ನಾನು ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ನೀವು ಮೂಲತಃ ಈ ಕಲಾವಿದರ ಅಥವಾ ಹೇಗೆ? ಯಾಕಂತಂದ್ರೆ ಈ ನಟನೆ ಅನ್ನುವಂಥದ್ದು ಎಲ್ಲರಲ್ಲೂ ಬರೋದಂಥದ್ದಲ್ಲ. ಸೊ ನೀವು ಮುಂಚೆಯಿಂದಲೂ ಏನಾದ್ರು ಕ್ಲಾಸಿಗೆ ಹೋಗ್ತಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೇಗೆ ಇದು ನಿಮ್ಮ ಜರ್ನಿ? ಈ ಸಿನಿಮಾದ ಜೊತೆಗೆ ನಂಟು ಶುರುವಾಗಿದ್ದು ಹೇಗೆ? ಇದು ಚಿಕ್ಕ ವಯಸ್ಸಿಂದನೂ ಈ ನಂಟಿದೆ ಮೇಡಮ್. ಯಾಕಂದರೆ ಜನರು, ನಾನು ಇವಾಗ ಈ ಗಣೇಶ ಫೆಸ್ಟಿವಲಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು, ಆಮೇಲೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಅಲ್ಲಿ ಪಾತ್ರಗಳನ್ನ ಮಾಡೋದು ಮಾಡ್ತಾ ಇದ್ದೆ. ಸೊ ಅಲ್ಲಿ ಜನರು ಶಿಳ್ಳೆ, ಚಪ್ಪಾಳೆ, ಆಮೇಲೆ ಆ ನೋಟ್ ಹಾಕೋದು, ಪಿನ್ ಹೊಡಿಯೋದು, ಆಮೇಲೆ ಹೂವಿನ ಹಾರ ಹಾಕೊಂಡು ತಲೆ ಮೇಲೆ ಕೂರಿಸ್ಕೊಂಡು ಅದೊಂದು ಸ್ವಲ್ಪ ನನಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಟ್ಟು, ಸೊ ನನಗೆ ಇದ್ರ ಮೇಲೆ ಆಸಕ್ತಿ ಸ್ವಲ್ಪ ಜಾಸ್ತಿ ಬಂತು. ಇವಾಗಲೂ ಶಿಳ್ಳೆ ಚಪ್ಪಾಳೆ ಹೊಡೆದ್ರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು ಅನಿಸುತ್ತೆ. ಸೊ ಅದೊಂದು ನಮಗೆ ತುಂಬ, ಏನಿಲ್ಲ ಅಂದ್ರೂ ನಡೆಯುತ್ತೆ. ಈ ಶಿಳ್ಳೆ ಚಪ್ಪಾಳೆ ಇಲ್ಲ ಅಂದ್ರೆ ನಮಗೆ ಆಗಲ್ಲ. ಆ ಆರಾಮಾಗಿ ಎಂಕರೇಜ್ಮೆಂಟು ಅದ್ವಿಕ್ ಅವ್ರನ್ನ ಆರಾಮಾಗಿ ಡ್ಯಾನ್ಸ್ ಮಾಡಿಸ್ಬೋದು ಒಂದು ಸಿಳ್ಳೆ ಚಪ್ಪಾಳೆಯಿಂದ. ಖಂಡಿತ. ಸೊ ನೀವು ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ವರ್ಕ್ ಮಾಡ್ತಾನೆ ಈಗ ಸಿನಿಮಾ ಸಹ ಮಾಡಿದ್ದೀರಾ. ಅಲ್ಲಿಂದ ಸಡನ್ ಆಗಿ ಅದು ಹೆಂಗೆ? ಈಗ ತಾಯಿಯವ್ರ ಕತೆ ಬರೆದಿದ್ದಾರೆ ಅಂತ. ಬಟ್ ಕೆಲವೊಬ್ರು ಈ ಥರ ಒಂದು ಅಪರ್ಚುನಿಟಿ ಸಿಕ್ಕರೆ ಈ ಕೈಯಲ್ಲಿರುವಂಥ ಕೆಲಸವನ್ನ ಬಿಟ್ಬಿಡ್ತಾರೆ. ಬಟ್ ನೀವು ಅದು ಹೆಂಗೆ ಎರಡನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಏನಂದರೆ ಇವಾಗ ನಮ್ಮ ತಂದೆ ಇದಕ್ಕೆ ಪ್ರೊಡ್ಯೂಸರು, ನಮ್ಮ ತಾಯಿ ಕತೆ ಬರೆದಿದ್ದು, ನಾನು ಆ್ಯಕ್ಟ್ ಮಾಡ್ತಾ ಇರೋದು. ಇವಾಗ ನಮ್ಮ 3 ಜನದಲ್ಲೂ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ, ಒಂದು ಒಳ್ಳೆ ಬ್ಯಾಕ್‌ಗ್ರೌಂಡು, ಸಿನಿಮ್ಯಾಟಿಕ್ ಇದರಲ್ಲಿ ಆ ಥರ ಏನಿಲ್ಲ.
ನಾವೊಂದು ಮಿಡಲ್ ಕ್ಲಾಸ್ ಅವರೇ. ಸೊ ಇವಾಗ ದುಡಿಮೆ ಅಂತೂ ಬೇಕೇ ಬೇಕು. ಬಟ್ ಅವ್ರೇನು ಅಂದರೆ ಒಬ್ಬ ಮಗನಿಗೆ ಆಸೆ ಇದೆ ಅಲ್ಲ, ಅವನ ಆಸೆ ತೀರ್ಸೋಣ ಅನ್ನೋದೊಂದು ಅವರಿಗೆ ಬಂದಿದ್ದು. ಸೊ ನನ್ನ ಮಗ ಇಷ್ಟಪಡ್ತಾನಂದರೆ ಏನು ಬೇಕಾದ್ರೂ ಮಾಡೋಣ ಅಂತ. ಇಂಥ ತಂದೆ ತಾಯಿಯಲ್ಲಿ ಸಿಗ್ತಾರೆ. ಸಿಕ್ಕರು ನನಗೆ ತುಂಬ ಖುಷಿ ಆಗ್ತಾಯಿದೆ ಆ ಥರ. ಸೊ ಅವ್ರೇನು ಹೇಳಿದರು, ಸರಿ ಮಾಡು ನೀನು, ಕೆಲಸ ಮಾತ್ರ ಬಿಡೋಕೆ ಹೋಗ್ಬೇಡ, ಯಾಕಂದರೆ ನಿನಗೆ ಅದು ಬ್ರೆಡ್ ಆ್ಯಂಡ್ ಬಟರು. ಸೊ ನೀನು ಕೆಲಸ ಇಟ್ಕೊಂಡೆ ನೀನು ಮಾಡ್ತೀಯ ಅನ್ನೋ ಕೆಪಾಸಿಟಿ ನಿನಗಿತ್ತಂದ್ರೆ ನೀನು ಟ್ರೈ ಮಾಡು, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸರಿ ನೋಡೋಣ, ಇದು ಒಂದು ಲೆವೆಲಿಗೆ ಕ್ಲಿಕ್ ಆಗೋ ತನಕ ಕೆಲಸ ಅಂತೂ ಬಿಡೋಕ್ಕಾಗಲ್ಲ. ಸೊ ಏನೋ ಒಂದು ಮಾಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ನಮಗೆ ಒಳ್ಳೆಯದೇ ಇರುತ್ತೆ. ನಾವು ಐಡಲಾಗಿ ಕೂರಲ್ಲ. ಸೊ ಹಂಗಾಗ್ಬಿಟ್ಟು ಎರಡು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದರಲ್ಲಿ ಸಕ್ಸಸ್ ಬಂದಿದೆ. ಈ ಮೊದಲನೇ ಸಿನಿಮಾದಲ್ಲೇನೆ ಅಪ್ಪ ಅಮ್ಮನೂ ನಿಮ್ಮೊಟ್ಟಿಗೆ ನಿಂತ್ಕೊಂಡಿದ್ದಾರೆ. ಅದೇನು ಅನ್ಸುತ್ತೆ ನಿಮ್ಗೆ? ಎಷ್ಟು ಖುಷಿ ಆಗುತ್ತೆ ಅದು? ಅದು ತುಂಬ ಖುಷಿ ಆಗುತ್ತೆ ಮೇಡಮ್. ಏನಕ್ಕೆ ಅಂದರೆ ಸರ್ವಸ್ವವು ಅವರೇ. ನಮಗೆ ಈ ಜನ್ಮ ಆಗಲಿ ಇದು ಆಗಲಿ ಎಲ್ಲದೂ ಅವರೇ ಕೊಟ್ಟಿದ್ದು. ಸೊ ಇವಾಗ ಅವ್ರೇನಂದರೆ ಶಿವ ಪಾರ್ವತಿ ಇದ್ದಂಗೆ ನನಗೆ. ಅವ್ರದ್ದು ಆಶೀರ್ವಾದ ಇತ್ತಂದರೆ ಏನು ಬೇಕಾದ್ರೂ ಜಗತ್ತಲ್ಲಿ ಗೆಲ್ಬೋದು. ಸೊ ಹಂಗಾಗ್ಬಿಟ್ಟು ನನಗದು ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಹಂಗಾಗ್ಬಿಟ್ಟು ಅವ್ರ ಆಶೀರ್ವಾದ ಇರೋದ್ರಿಂದ ನಾನು ಯಾವತ್ತೂ ಸೋಲನ್ನು ಕಾಣಲ್ಲ ಅಂತ ಒಂದು ನಂಬಿಕೆ ಇದೆ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ನಿಮ್ಗೆ ಯಾವತ್ತಾದ್ರೂ ಇದು ಕಷ್ಟ ಅಂತ ಅನ್ನಿಸ್ತಾ? ಇಂಥದ್ದೊಂದು ಸಿಚುವೇಶನ್, ಇಂಥದ್ದೊಂದು ಏನಂತಾರೆ ಸೀನ್ ಕಷ್ಟ ಅಂತ ಅನ್ಸಿರೋದು? ಆಲ್ಮೋಸ್ಟ್ 35+ ಡೇಸ್ ಮಾಡಿದ್ದೀವಿ. ಸೊ ಕಷ್ಟ ಅಂದರೆ ಕೆಲವೊಂದರಲ್ಲಿ ಆಗಿದೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ಇದು ಈ ಥರ ಪಾತ್ರ ನಾನು ಮಾಡ್ತಾ ಇರೋದು ಹೊಸ್ತು. ಏನಕ್ಕೆ ಅಂದರೆ ಇವಾಗ ತುಂಬ ರಿಜಿಡ್ ಆಗಿರಬೇಕು. ಆಮೇಲೆ ಆ ಪಾತ್ರದಿಂದ ಆಚೆ ಹೋಗೋಕ್ಕಾಗಲ್ಲ ನಾನು. ನನಗೆ ಹೆಂಗಾಗ್ತಾ ಇತ್ತು ಅಂದರೆ ಶೂಟಿಂಗ್ ಟೈಮಲ್ಲಿ ಇವರು ಡೈರೆಕ್ಟರ್ ಸರ್ ಆಗಲಿ ಇಡೀ ಟೀಮು ಕೆಲವೊಂದು ಸತಿ ನಗ್ತಾ ಇದ್ದರೆ ನಾನು ನಗೋಕ್ಕಾಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಅಷ್ಟು ಆ ಪಾತ್ರದಲ್ಲೇ ಇರಬೇಕು ಅಂತ ಸರ್ ಏನು ಮಾಡೋರು, ಇಲ್ಲ ಅದ್ವಿಕ್ ನೀವು ಆ ಪಾತ್ರದಿಂದ ಆಚೆ ಬಂದುಬಿಡ್ತೀರಾ, ಸೊ ಸ್ವಲ್ಪ ದಿವಸ ಆ ಪಾತ್ರನ ಕ್ಯಾರಿ ಫಾರ್ವರ್ಡ್ ಮಾಡಿ ನಿಮ್ಮ ಇದರಲ್ಲೇ ಇರಿ, ಸೊ ಅದು ಚೆನ್ನಾಗಿ ಬರುತ್ತೆ ಅಂತ. ಸೊ ಫೈನಲ್ ರಿಸಲ್ಟ್ ನೋಡಿದಾಗ ಅದು ಖುಷಿ ಆಯಿತು. ಸರಿ, ಈಗ ಸಿನಿಮಾ ಬರ್ತಾ ಇದೆ ಥಿಯೇಟ್ರಲ್ಲಿ. ಮೊದಲ ಸಿನಿಮಾವನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಎಲ್ರಿಗೂ ಸಿಗಲ್ಲ ಅಂಥದ್ದೊಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಮೇಡಮ್. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಕಂಡಿದ್ದ ಕನಸು. ಸೊ ಇವಾಗ ನನಸಾಗ್ತಾ ಇದೆ ಅಂದರೆ ಆ ಎಕ್ಸೈಟ್ಮೆಂಟು ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದನ್ನು ಒಳಗಡೆ ಕಂಟ್ರೋಲ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಈ ಒಂದು ಸಿನಿಮಾಗೆ ಪ್ರಿಪ್ರೇಷನ್ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ರಿ ಮುಂಚಿತವಾಗಿ ಸಿನಿಮಾ ಶೂಟಿಂಗ್ ಶುರುವಾಗೋಕ್ಕೂ ಮೊದಲು? ಸೊ ವರ್ಕ್ಶಾಪ್ಸ್ ನಡೀತಾ ಇತ್ತು. ಆಮೇಲೆ ನಾನು ಒಂದು ರಂಗವಿಸ್ಮಯ ಅನ್ನೋ ಒಂದು ಟೀಮಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ವಲ್ಪ ದಿವಸ. ಅದಾದಮೇಲೆ ಈ ಕೆಲಸದ ಕಾರಣಾಂತರಗಳಿಂದ ಅದನ್ನು ಬಿಟ್ಟೆ. ಸೊ ಆಮೇಲೆ ಅದೇ ವರ್ಕ್ಶಾಪು, ಆಮೇಲೆ ಡೈಲಿ ಮನೇಲಿ ಅದನ್ನು ಬೇರೆ ರೀತಿ ಮಿರರ್ ಮುಂದೆ ಆ ಥರ ಪ್ರಾಕ್ಟೀಸ್ ನಡೀತಾ ಇರ್ತದೆ. ಈಗ ಬೇರೆ ಬೇರೆ ಆಪರ್ಚುನಿಟೀಸ್ ಏನಾದರೂ ಬಂದಿದಾವ? ಬೇರೆ ಸಿನಿಮಾಗೆ ಒಪ್ಕೊಂಡಿದ್ದೀರಾ ಅಥವಾ ಏನಾದ್ರು ಪ್ಲಾನಿಂಗ್ಸ್, ಬೇರೆ ಏನಾದರೂ ನೆಕ್ಸ್ಟ್ ಪ್ಲಾನಿಂಗ್ಸ್ಗಳು ಹೇಗಿದ್ದಾವೆ? ಇವಾಗ ನಡೀತಾ ಇದೆ ಮೇಡಮ್, ಮಾತುಕತೆ ನಡೀತಾ ಇದೆ ಬೇರೆ ಪ್ರಾಜೆಕ್ಟ್ದು. ಸೊ ನೋಡೋಣ, ಇವಾಗ ಪ್ರೇಮಿ ರಿಲೀಸ್ ಆಗ್ತಿದ್ದಂಗೆ ಮತ್ತು ಇನ್ಯಾರ್ಯಾರು ಬರ್ತಾರೋ ನೋಡಬೇಕು. ಎಸ್, ಮೊದಲನೇ ಸಿನಿಮಾದಲ್ಲೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದ್ರೆ ಯಾವುದನ್ನ? ಆಲ್ಮೋಸ್ಟ್ ಎಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮೇಡಮ್. ಬಿ ಫ್ರ್ಯಾಂಕ್, ಎಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇದೆಲ್ಲ ಹೊಸದಂತಲೇ ನಾನು ಮಾಡ್ತಾ ಇರೋದು. ಸೊ ಮೊದಲನೇದಾಗಿರೋದ್ರಿಂದ ಆಲ್ವೇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. 3ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ. ಯಾಕೆ ಜನರು ಥಿಯೇಟ್ರಿಗೆ ಬಂದು ನೋಡಬೇಕು? ಸೊ ಒಂದು ಹೊಸ ಪ್ರತಿಭೆ 3ನೇ ತಾರೀಕು ಅವ್ರ ಥಿಯೇಟ್ರಿಗೆ ಬಂದು ನೋಡಿದಾಗ ಏನಾದರೆ ಒಂದು ಬೆಳೆಸ್ಬೋದು ಅಂತ. ಇವಾಗ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ನಾವು ಮಾಡಿದ್ದೀವಿ. ಸೊ ಇವಾಗ ಬಾಲು ಜನರಲ್ ಕೋರ್ಟಲ್ಲಿದೆ. ಸೊ ಅವ್ರು ಇವಾಗ 6 4 ಅವರು ಹೊಡಿಬೇಕು. ಸೊ ಅದನ್ನು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಪ್ರಯತ್ನಕ್ಕೆ, ಒಂದು ಒಳ್ಳೆ ಕಷ್ಟಪಟ್ಟು ಮಾಡಿರೋದಕ್ಕೆ ಒಂದು ಬೆಲೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಇತ್ತೀಚೆಗೆ ತುಂಬ ಕೇಳಿ ಬರ್ತಾ ಇರುವಂತಹ ಮಾತು ಅಂತಂದ್ರೆ ಕನ್ನಡ ಸಿನಿಮಾಗೆ ಅಷ್ಟು ಆದ್ಯತೆ ಸಿಗ್ತಾ ಇಲ್ಲ, ನೋಡುವ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತೆ. ಇದು ನಿಮ್ಮ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ನಿಮ್ಗೆ ಆ ಥರ ಫೀಲ್ ಆಗ್ತಿದ್ಯಾ? ಆಗಿದ್ಯಾ? ಅಂದ್ರೆ ಈಗ ಜನರು ನೋಡೋದೇ ಇಲ್ವಾ? ಯಾಕಂದ್ರೆ ಕೇಳಿ ಬರ್ತಾ ಇದ್ದಾವೆ ಮಾತುಗಳು ತುಂಬ ಎಲ್ಲ, ಅದಕ್ಕೇನು ಹೇಳ್ತೀರಾ? ನೋಡೋದೇ ಇಲ್ಲ ಅಂತ ನಾನು ಹೇಳಲ್ಲ ಮೇಡಮ್. ಯಾಕಂದರೆ ಇವಾಗ ಕಾಂತಾರ ಸಕ್ಸಸ್ ಆಯಿತು, ಆಮೇಲೆ ಲವ್ ಮಾಕ್ಟೇಲ್ 3 ರೀಸೆಂಟಾಗಿ ಸಕ್ಸಸ್ ಆಗ್ತಾ ಇದೆ, ದುರಂಧರ್ ಸಕ್ಸಸ್ ಆಗ್ತಾ ಇದೆ. ದುರಂಧರ್ ಬೇರೆ ಭಾಷೆ ಆಗಿರ್ಬೋದು, ಬಟ್ ಸಿನಿಮಾ ಸಕ್ಸಸ್ ಕಾಣ್ತಾ ಇದೆ. ಬಟ್ ನಾವು ಅದನ್ನು ಹೆಂಗೆ ಪೋರ್ಟ್ರೇ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಸೊ ಹಂಗಾಗ್ಬಿಟ್ಟು ನಾವು ಇವಾಗ ಜನ ಬರ್ತಾ ಇಲ್ಲ, ನೋಡಲ್ಲ ಅನ್ನೋದು ಜನರ ಮೇಲೆ ತಪ್ಪು ಹೊರಿಸೋದು ನಮ್ಮ ತಪ್ಪಾಗತ್ತೆ. ಸೊ ನಾವು ಚೆನ್ನಾಗಿ ಮಾಡಿದ್ದೀವಿ ನೋಡಿ ಅನ್ನೋದನ್ನು ನಾವು ಹೇಳ್ಬೋದು. ಇವಾಗ ನಮಗೆ ಅದನ್ನು ಹೇಳೋಕ್ಕಾಗಲ್ಲ. ಏನು ಅಂದರೆ ನೋಡೋಣ, ಜನ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಕನ್ನಡ ಸಿನಿಮಾನ ಪ್ರತಿಯೊಬ್ಬರು ನೋಡೇ ನೋಡ್ತಾರೆ. ಕನ್ನಡ ಅಂದರೆ ಎಲ್ಲರಿಗೂ ಅಭಿಮಾನ ಇದ್ದೇ ಇದೆ.
ಸೊ ಹಂಗಾಗ್ಬಿಟ್ಟು ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ. Okay, ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ದಯವಿಟ್ಟು ಎಲ್ಲರೂ ಪ್ರೇಮಿ ಸಿನಿಮಾನ ಏಪ್ರಿಲ್ 3ಕ್ಕೆ ಥಿಯೇಟ್ರಲ್ಲೇ ನೋಡಿ. ಸೊ ಪೈರಸಿನ ಅವಾಯ್ಡ್ ಮಾಡೋಣ. ಸೊ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಸರ್. ಸೊ ನೋಡುದ್ರಲ್ಲ, ಇದು ಪ್ರೇಮಿ ಸಿನಿಮಾದ ನಟನ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.